ವೆಲ್ಕಮ್ ಬ್ಯಾಕ್. ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್, ಭವಿಷ್ಯದ ಹಾದಿಯ ಮೆಟ್ಟಿಲು ಆಗಿರುವ ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಬಿದ್ದಿದೆ. ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇದ್ದ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಫಲಿತಾಂಶದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇಪ್ಪತ್ತೆರಡು 23ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಈ ಬಾರಿಯ ಫಲಿತಾಂಶದಲ್ಲಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್. 2022-23ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ 7,02,67 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಇದರಲ್ಲಿ 5,24,209 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಈ ಬಾರಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮವಾಗಿದ್ರೆ ಯಾದಗಿರಿ ಕೊನೆ ಸ್ಥಾನ ಪಡೆದುಕೊಂಡಿದೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 7,02,67 ಮಕ್ಕಳು. ಅದರಲ್ಲಿ ತೇರ್ಗಡೆ ಆಗತಕ್ಕಂಥ ಮಕ್ಕಳು 5,24,209 ಮಕ್ಕಳು. ಬಾಲಕರು ಮತ್ತು ಬಾಲಕಿಯರ ಮಧ್ಯದಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷದೂ ಸಹ 11% ವ್ಯತ್ಯಾಸ ಇದೆ. ಬಾಲಕರಲ್ಲಿ 69% ಮಕ್ಕಳು ತೇರ್ಗಡೆ ಆಗಿದ್ದಾರೆ. ಬಾಲಕಿಯರಲ್ಲಿ 80% ಮಕ್ಕಳು. ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೋದ ವರ್ಷದ ಹಾಗೆ ಈ ವರ್ಷವೂ ಸಹ 95% ಪಾಸ್ ಪರ್ಸೆಂಟೇಜ್ ಅನ್ನ ತಗೊಂಡು ರಾಜ್ಯದಲ್ಲಿ ಪ್ರಥಮ ಜಿಲ್ಲೆಯಲ್ಲಿ ಬಂದಿದ್ದಾರೆ. ಈ ಬಾರಿ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಹೆಚ್ಚು ಅಂಕಗಳು ಒಲಿದಿದ್ದು, ಬೆಂಗಳೂರಿನ ತಬಸುಮ್ ಶೇಖ್ ಕಲಾ ವಿಭಾಗದಲ್ಲಿ 593 ಅಂಕ ಪಡೆಯುವ ಮೂಲಕ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನ ಅನನ್ಯ 600ಕ್ಕೆ 600 ಅಂಕಗಳನ್ನು ಪಡೆದರೆ, ವಿಜ್ಞಾನ ವಿಭಾಗದಲ್ಲಿ ಕೋಲಾರದ ಕೌಶಿಕ್ 596 ಅಂಕಗಳ ಮೂಲಕ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಬೆಂಗಳೂರಿನ ಆರ್ವಿ ಕಾಲೇಜಿನ ವಿದ್ಯಾರ್ಥಿನಿ ಸುರಭಿ ವಿಜ್ಞಾನ ವಿಭಾಗದಲ್ಲಿ 596 ಅಂಕ ಪಡೆದಿದ್ದು ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ಸಂತಸ ಹಂಚಿಕೊಂಡಿದ್ದಾರೆ. ತುಂಬ ಸರ್ಪ್ರೈಸ್ ಆಯ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸೊ ಚೆನ್ನಾಗಿ ಅನಿಸ್ತಿದೆ. ನಮ್ಮ ಕಾಲೇಜ್ ಬೇಸ್ ಅವರೆಲ್ಲ ಕೊಟ್ಟಿದ್ದು ಸ್ಟಡಿ ಮೆಟೀರಿಯಲನ್ನು ಚೆನ್ನಾಗಿ ಓದಿದ್ದೆ, ಮತ್ತು NCERTನೂ ತುಂಬ ಥರೋವಾಗಿ ಓದಿದ್ದೆ. ಸೊ ಅದು ಹೆಲ್ಪ್ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಸಿನ್ಸ್ ಮಾರ್ನಿಂಗ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ನಾನು ತುಂಬ ಥ್ಯಾಂಕ್ಫುಲ್ ಆಲ್ಸೋ ಟು ಟೀಚರ್ಸ್, ಟು ದ ಪ್ರಿನ್ಸಿಪಲ್, ಟು ಮೈ ಪೇರೆಂಟ್ಸ್ ಆ್ಯಂಡ್ ಟು ಮೈ ಫ್ರೆಂಡ್ಸ್ ಹೂ ಹ್ಯಾವ್ ಸಪೋರ್ಟೆಡ್ ಮೀ. ರಾಜ್ಯದಲ್ಲಿ ಒಟ್ಟು 1,09,509 ವಿದ್ಯಾರ್ಥಿಗಳು 85%ಕ್ಕಿಂತ ಹೆಚ್ಚು ಅಂಕ ಪಡೆದು ದಾಖಲೆ ನಿರ್ಮಿಸಿದ್ದಾರೆ. ಪರೀಕ್ಷೆಯಲ್ಲಿ ಅಂಕ ಪಡೆದ ತಮ್ಮ ಮಕ್ಕಳ ಸಾಧನೆಗೆ ಪೋಷಕರು ಫುಲ್ ಖುಷಿಯಾಗಿದ್ದಾರೆ. ಮಕ್ಕಳ ಯಶಸ್ಸು ಖುಷಿ ತಂದಿದೆ. ಕಡಿಮೆ ಅಂಕ ಬಂದವರು, ಫೇಲ್ ಆದವರು ಧೃತಿಗೆಡಬೇಡಿ ಅಂತ ಸಂದೇಶ ನೀಡುತ್ತಿದ್ದಾರೆ. ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಲೈಫ್. ಇದು ಜಸ್ಟ್ ಒನ್ ಆಫ್ ದ ಸ್ಟೆಪ್ಪಿಂಗ್ ಸ್ಟೋನ್ಸ್ ಇದೆ. ಈ ಸಲ ಯಾರ್ಯಾರು ಮಕ್ಕಳು ಚೆನ್ನಾಗಿ ಮಾಡಿಲ್ಲ, ಡೆಫಿನೆಟ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ ಅವಕಾಶ ಇದೆ. ಅದರಲ್ಲಿ ವರ್ಕ್ ಹಾರ್ಡ್ ಮಾಡಿ ಮತ್ತೆ ಚೆನ್ನಾಗಿ ತೆಗಿಬೋದು ಅಂತ. ಲೈಕ್ ತುಂಬ ಜನ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ಲೈಕ್ ಇದು ಎಂಡ್ ಅಲ್ಲ, ಇದು ಲೈಕ್ ಇನ್ನೂ ತುಂಬ ಇರುತ್ತೆ. ಸೊ ಅದೇ ಇದೇ ಥರ ಹಾರ್ಡ್ ವರ್ಕ್ ಮಾಡ್ತಾರೆ, ಅಫ್ಕೋರ್ಸ್ ರಿಸಲ್ಟ್ ಸಿಗುತ್ತೆ. I would encourage them and to give their best shot next time, to work harder and smarter and take help from everybody and do their best next time. ಇಡೀ ರಾಜ್ಯಾದ್ಯಂತ 1,083 ವಿದ್ಯಾರ್ಥಿಗಳು ಕನ್ನಡದಲ್ಲಿ 100ಕ್ಕೆ 100 ಅಂಕ ಪಡೆದು ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಅನ್ನೋದು ವಿಶೇಷ. ಈ ಬಾರಿಯ ಫಲಿತಾಂಶದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದಿದ್ದು, ಎಂದಿನಂತೆ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಮರುಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಲು ಇಂದಿನಿಂದಲೇ ಅವಕಾಶ ನೀಡಲಾಗಿದ್ದು, ಏಪ್ರಿಲ್ ಕೊನೆಯ ವಾರದಲ್ಲಿ ಮರುಪರೀಕ್ಷೆ ದಿನಾಂಕ ಘೋಷಣೆ ಆಗಲಿದೆ ಅಂತ ಪಿಯುಸಿ ಬೋರ್ಡ್ ತಿಳಿಸಿದೆ. ಅನುತ್ತೀರ್ಣರಾದವರು ಫಲಿತಾಂಶದ ಪಟ್ಟಿ ಆಧರಿಸಿ ಪರೀಕ್ಷಾ ಶುಲ್ಕ ಭರಿಸಿ ಮರುಪರೀಕ್ಷೆ ಬರೆಯಲು ಅವಕಾಶ ಸಿಗಲಿದ್ದು, ಫೇಲ್ ಆಗಿದ್ರೆ ಹೆಚ್ಚಿನ ಚಿಂತೆ ಬೇಕಿಲ್ಲ ಅನ್ನೋದು ನಮ್ಮ ಸಲಹೆ. ರಂಜನ್ ಚಿರ್ಲಾಲ್, ನ್ಯೂಸ್ 18, ಬೆಂಗಳೂರು.